ನನ್ನ ಮೊಬೈಲ್ ಹಿಡ್ಕೊಂಡು ತೆಗೆದು ನಾಲ್ಕು ಬಡಿದಿದ್ದಾರೆ. ಆಮೇಲೆ ಕೈ ಹಾಕಿದ್ದಾರೆ, ಕೆಪ್ಪೆ ಎಲ್ಲ ಹೊಡೆದಿದ್ದಾರೆ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ವಿಟ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದೇವೆ. ನಿನ್ನೆ ಒಂದು 15 ಜನ ಈ ಸ್ವಸಹಾಯ ಸಂಘದವರು ಬಂದು ಇವರಿಗೆ ಬೈದು ನಿಂದನೆ ಮಾಡಿ ಹೊಡೆದೋಗಿದ್ದಾರೆ. ಏನು ಮಾಡಿದ್ದಾರೆ ಅಂತ ಅವರ ಹತ್ರ ನಾನು ಕೇಳೋಣ. ಏನು ಮಾಡಿದ್ದಾರೆ? ನಿನ್ನೆ ಎಷ್ಟೊತ್ತಿಗೆ ಬಂದರು? ಅವ್ರು ನನ್ನ 8 ಗಂಟೆಗೆ ಬೆಳಗ್ಗೆ ಬಂದಿದ್ದಾರೆ. ನೀವಿರಲಿಲ್ಲ ಮನೆಯಲ್ಲಿ? ನಾನು ಇರಲಿಲ್ಲ, ಲೇಟ್ ಆಗಿ ಬರುವ ನಾನು. ಆಮೇಲೆ ಹಣ ಕಟ್ಟೋದ್ರೆ ನೀವು ಕಟ್ಟಿಸ್ತೇನೆ, ಅಲ್ಲದ್ರೆ ನಿಮ್ಮ ಇದು ಹಣ ಕಟ್ಟಿಸ್ತೇನೆ ಒಂದು, ಎರಡನೇದು ನಿಮ್ಮ ಕಟ್ಟೋದ್ರೆ ನಿಮಗೆ ಶಾಪ ಮುಟ್ಟುತ್ತೆ, ಹರಿಕೆ ಎಲ್ಲ ಹೇಳಿದ್ದಾರೆ ಅಲ್ಲಿ. ಯಾರಿದ್ರು ಮನೆಯಲ್ಲಿ? ಮನೆಯಲ್ಲಿ ನನ್ನ ಮಗಳು, ನನ್ನ ಮಿಸ್ಸಸ್ ಇದ್ರು. ವಿಡಿಯೋ ಮಾಡುವಾಗ ನನ್ನ ಮೊಬೈಲ್ ಹಿಡ್ಕೊಂಡು ತೆಗೆದು ನಾಲ್ಕು ಬಡಿದಿದ್ದಾರೆ. ನಿಮಗೆ ಹೊಡೆದಿದ್ದಾರೆ ಅಂತ? ಆಮೇಲೆ ಕೈ ಹಾಕಿದ್ದಾರೆ, ಕೆಪ್ಪೆ ಎಲ್ಲ ಹೊಡೆದಿದ್ದಾರೆ. ಮತ್ತೆ ಹಾಗೆ ನಾನು ಇವತ್ತು ಒಂದು ಕಂಪ್ಲೇಂಟ್ ಕೊಡ್ತೇನೆ ಅಂತ ನೀವು ಹೇಳಿದ್ದಕ್ಕೆ ಹೇಳಿದ್ದೇನೆ. ಕಂಪ್ಲೇಂಟ್ ಕೊಡ್ತೇನೆ. ಪೊಲೀಸನ್ನು ಅವಶ್ಯವಾಗಿ ಬೈತಾರೆ. ಪೊಲೀಸರು ದೊಡ್ಡ ಜನ ಮಾತ್ರ ಮೇಲೆ ಉಂಟು, ನೀವು ಕಂಪ್ಲೇಂಟ್ ಕೊಡಿ ನೋಡು ಅಂತ ಹೇಳಿದ್ದಾರೆ. ನೋಡಿ, ಇವರು ಒಂದು SC ಪಂಗಡಕ್ಕೆ ಸೇರಿದವರು. ಇವರಿಗೆ ಈ ತರ ಮಾಡಿದಾಗ ಇವರು SC/ST ಕಾಯ್ದೆ ಅಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊನ್ನೆ ನಾವು ಬಂಟ್ವಾಳದ 2 ಸ್ಟೇಷನ್ಗೆ ನಮ್ಮ ಮೇಲೆ ಕಂಪ್ಲೇಂಟ್ ಇತ್ತು. ಇವತ್ತು ಮೊನ್ನೆ ನಾವು ಹೇಳಿದ ಹಾಗೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದರೆ ನಾವು 10 ಕಂಪ್ಲೇಂಟ್ ಕೊಡ್ತೇವೆ ಅಂತ ನಾವು ಹೇಳಿದ್ವಿ. ಇವತ್ತು ಇಲ್ಲಿ ಇವರ ಮನೆಗೆ ಬಂದು 15 ಜನ ಬಂದು ಇವರಿಗೆ ಹಲ್ಲೆ ಮಾಡಿ ಬೈದು ಎಲ್ಲ ಹೋಗಿದ್ದಾರೆ. ಆದ ಕಾರಣ ಇನ್ನು ಮೇಲೆ ನಾವು ಯಾರು ಸುಮ್ಮನೆ ಇರಲ್ಲ. ಆಗಾಗಲೇ ಮುಂಚೆನೇ ಕೂಡ ಬೈದಿದ್ದಾರಂತೆ, ಆದರೂ ಸುಮ್ಮನೆ ಇದ್ದರು. ಇವಾಗ ಇನ್ನು ನಾವು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಇವತ್ತು ತಾನೇ ಇನ್ನೊಬ್ಬರು ಎಲ್ಲಿದ್ದಾರೆ, ಅವರು ಹೊರಟೋದ್ರು. ಅವರ ಮನೆಗೆ ಕೂಡ ಹೋಗಿ, ಯಾರು ಇಲ್ಲದ ಸಮಯದಲ್ಲಿ ಹೋಗಿ ಅವರ ಹೆಂಡತಿಗೆ ಬೈದು, ಚಿಕ್ಕ ಮಗು ಇತ್ತು, ಎಲ್ಲ ಬೈದು ನಿಂದಿಸಿ ಅವರು ಹೋಗಿದ್ದಾರೆ. 2 ಕಂಪ್ಲೇಂಟ್ ಇವತ್ತು ನಾವು ಕೊಟ್ಟಿದ್ದೇವೆ. FIR ಮಾಡಬೇಕು ಅಂತ ನಾವು ಹೇಳಿದ್ದೇವೆ. FIR ಆಗ್ತದೆ ಅವರ ಮೇಲೆ. ಹಾಗಾಗಿ ಇನ್ನು ಮೇಲೆ ನಮ್ಮ ಸುದ್ದಿಗೆ ಏನಾದರೂ ಬಂದರೆ ನಾವು ನಿಮ್ಮ ದಾಖಲೆ ತೋರಿಸಿ, ನೀವು ಸಿವಿಲ್ ಕಂಪ್ಲೇಂಟ್ ಕೊಡಿ. ಅಲ್ಲಿ ಏನೇನು ಗಲಾಟೆ ಆಗಿದೆ ಎಲ್ಲ ಇವರು ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡುವಾಗ ಇವರು ಬಂದು ಹೊಡೆದಿದ್ದಾರೆ. ಅಲ್ಲಿಗೆ ರೆಕಾರ್ಡ್ ಕಟ್ ಆಗಿದೆ. ಇವಾಗ ಅಲ್ಲಿ ಏನೇನು ಬೈದಿದ್ದಾರೆ, ಏನೇನು ರೆಕಾರ್ಡ್ ಇದೆ ನೋಡಿ. ಉಂತರ ಕುಡ್ಲಾಡ್ ಬೇಲಂಟ ಒಂಜಿ ಸಾರ್ ಬೇಲಂಟೆ 10 ದಿನ ತಿರುಗಿದೆ. 10 ಸಾರ್ ಹೋಯ್ ಜನ 10 ದಿನ ತಿರುಗಿದೆ. 10 ದಿನ 3-4 ಮೂಜಿ 4 ಮಗ ಮೂಜಿ 4 ತಿಂಗಳು ಅಂಚೆ ಲೋನ್ ಉಂಟಾ? ಇಂದು ಗ್ರಾಮ ದಿನಗಳನ್ನ ಇಂದು ಗ್ರಾಮ ಅವ್ರ ಜನಗಳನ್ನ ಈರ ಅಂಚೆ ಇತ್ತನೆ ಅಂಡ ದಾಯಿದೆ ಪೆರ ಪೋಯಿನೆ ಅನ್ಗೆ ನಾನು ಪರ ಪೆರಡೆ ಹೇಗೆ ಯಂಗ ಪೈಸೆ ಅಗತ್ಯ ಇಜ್ಜಂಡು ಯಾನ್ ಪಂಟೆ ಮೇಡಮ್ ಪಂಟೆ ಯಾನ್ ಉಂತಲೆ ಸೊರದೆತ್ತು ಬಾತ ಎಂಕ್ಲೆಗ್ಲ ಸೊರದೆ ಪೆರಗೊ ಯಾಲ ಪಂಟೆ ಸರಿಟ್ ಬಾತೆರ್ ಯಾಲ ಎಂಕ್ಲೆಗ್ಲ ಎಂಕ್ಲ ಅತ್ತು ಈರು ಸೊರದೆ ಪದೆ ಬಾತೆರ್ ಸರಿಟ್ ಬಾತೆರ್ ಪಾತೆನ ಓಡಿದು ಅಂಚ ಪಾತೆನ ಓಡಿದು ಆತೆನ ಓಡಿದೆ ಸೊರದೆತ್ತು ಬಾತೆರ್ ಸೊರದೆತ್ತು ಬಾತೆರ್ ಕಂಪ್ಲೇಂಟ್ ನೋಡಿ ಪಾತೆಂಡ ಅಂಚದು ಸರಿ ಬಾತೆರ್ ಕಂಪ್ಲೇಂಟ್ ಗೆ ಇಂಕ ಬೋಡಿ ಪುನೆ ಆ ಯಾಲ ಓಡಿ ಪಿಜಿ ಇದು ಅಂಚ ಇಂಗ್ಲ ಧಮ್ಕಿ ದಲ ಓಡಿ ಚಂಕಿ ಧಮ್ಕಿ ದಲ ಓಡಿ ಪಿಜನ್ ಎಂಕ್ಲ ನಿಕ್ಲ ಬೇಲ್ ಉಂಟು ಬೇರೆ ಅಲ್ಲ ನಿಮಗೆ ಹೋಗಿ ನನಗೆ ಬೇರೆ ಕೆಲಸ ಉಂಟು. ಕೊರ್ಪುಜನ ಗೊತ್ತಿದೆ ಎಂಕ್ಲ ತಕೊಂಡು ಇರ್ತೀವಿ ಎಂತೆಲ್ಲ ತಗೊಂಡು ನಿಮಗೆ ಗೊತ್ತುಂಟು. ಕಟ್ಟಿದ್ದೀರಾ? ಕಟ್ಟಿದ್ದೀರಲ್ಲ? ಎಂಕ್ಲ ಮುಕ್ಕುಂದ ಕಟ್ಟಪ್ಪ ಎಂಕ್ಲ ಹೇಳಿದೆ ನಟ ಇರ್ಕುವ ನಟ ಇರ್ಕುವ ನೀವು ಕಟ್ಟಿದ್ದೇನೆ ಮಾಡ್ಬಾರ ಕಲ್ಲಿತ್ತೆ ಎದುರೇ ಕಟ್ಟಿದ್ದೀನಿ ನೀ ಇರ್ತಾರೆ ನಿಖಿಲ ಕಟ್ಟಬೇಕು. ನಿಖಿಲ ನಿಂಗೆ ತಲಿಪಾವುಜಿ ಅನ್ನೋದು ಎಂದು ಬರ್ತೀನಿ ಇಲ್ಲ ನಿಖಿಲ ನಾನು ಪೊಲೀಸರು ಎಲ್ಲ ತೂಂದ್ರೆ ಹಾಕಿದ್ದಾರೆ ಸರ್ ಈಗ ಮರ್ಯಾದೆ ಕೊರೋಡ್ ಮಾರ ಕಾಸು ನಿಕ್ಕೆ ಸೈನ್ ಮಾಡ್ದು ಕಾಸು ಕೊಟ್ಟು ನಿಕ್ಕೆ ಬರ್ಬಾರ್ದು ಕಾಸು ಜಾನ್ ಮಾಡ್ಕೊಂಡು ಅಧ್ಯಕ್ಷ ಎಡ್ಡೆ ರೀತಿ ಬಂದು ಬರ್ತಾನೆ ಒಂಜಿ ವರ ಬೋರ್ಡ್ ಎಲ್ಲೆಡು ಮುಗಿಪೇರ ಆಪು ಜನ್ಮಂಡೇನ ದಾಯ ಒಂಜು ವಾರ 2 ವಾರದ ಆಯ್ತು ಎಲ್ಲ ಮರ್ಯಾದೆ ಬೇಡ ಇಂತು ಪೂರ ಪಾತ್ರೆ ಅನ್ಪುಣೆ ಪಕ್ಕಡೆ ಏಸಿಗೆ ಅನ್ಪುಣೆ ದಾಯ್ತೆ ಬೇಡದು ಮಲ್ಪಣ ಮಂಪಡ ಇಂಜಿನ ಅನ್ಪುಣೆ ಮಲ್ಪಡ ತೂಂಡೆ ಹೋಡು ಪೊಲೀಸ್ ಇಚ್ಚವ ಎಂಬ ಪೂರ ಬಣ್ಣಲ್ಲ ಸ್ವಲ್ಪ ಅದು ಯಾನೆ ಎಣ್ಣೆ ಬೆಲೆ ಹೋಪ ನಾನು ಪಿದಾಡ್ ನಾನು ಎರಡು ಜನ ಎತ್ತಿತ್ತು ನಲ್ಪಡ ಎಂದು ತರ ಓಡಿ ಎಂತ ನೀರ್ನ ಇಲ್ಲದೆ ಒಂದು ಸರ್ಕಾರಕ್ಕೆ ಬಸ್
ಏರಿ ಕಳುವೆ ಓಯ್ ಕಳುವೆ ರೀ ಏರ್ ಕಳುವೆ ಏರ್ ಕಳುವೆ ಪಾಪಣ್ಣ ಕ್ಲಿಯರ್ ಕಳುವೆ ಮಾಡ್ಲಿ ಕಳುವೆ ಕಾಸ್ ಕಟ್ಟಿ ಮಾಡ್ಕೊಂಡು ಕಾಸ್ ಕಟ್ಟಿ ಯಾರು ಎಟ್ಟ ರೀತಿ ಮಣ್ಣೆ ಕಳುವೆ ಅನ್ಪಾರು ಕಳುವೆ ಅಂಡದು போற ಬಲ್ಲಿಂದು ಒಣ್ಣೆ ಕಳುವೆ ಅನ್ಪಾರು ನೀ ಕಟ್ಟು ಜನ ನೀ ಗ್ಲಾಯ್ದ ಮಾಡ್ಲಿ ನಡಪುಲ ಮುಟ್ಟು ಕಳುವೆ ಅನ್ಪಾರು ಯಾರು ಕಳುವೆ ಕಳುವೆ ಕಳುವೆಂದು ಮಣ್ಣೆ ಎತ್ತು ಮಾರ ಕಳುವೆ ಕಮಲ್ತು ಬೋರ್ಚಿ ಕಳುವೆ ಮಣ್ಣೆ ಈರತ ಕಲ್ವೆ ಇರಂದಕ್ಕೆ ಎಂಕ್ಲಗೆ ಎಂತಜ ಕಳುವೆ ಗೋಪರ ಅನ್ಪಾರು ಯಾರು ಕಳುವೆ ಉಂಟೆ ಈರ್ನ ಇಲ್ಲ ಈತ್ ಸೋರ್ತು ಪಾತಿರ ನಿಪ್ಪುನಾಗ ಈರ ಉಲಾಯಿಬೋದು ಪಾತಿರನದು ಎಂಕ್ಲೆ ಎದುರಂತು ಪಾತಿರ ಅರ್ಜೆಂಟ್ ಉಂಟೆ ಯಾರು ಬಂಡೆ ಒಂಜು ವಾರದ ಪಣಪೆ ಒಂಜು ವಾರದ ಕಟ್ಟು ಜಿಗ್ಲ ಆಪನ ಮಾಡ್ಲೆ ತುಲೆ ಒಲೆ ನಡಪಲೆ ಕಳುವೆ ಅನ್ಪಾರು ಕಳುವೆ ಅನ್ಪಾರು ನಾಡಾನೆ ಕಟ್ಟಬ ಅಜ್ಜನ ಕಟ್ಟೆ ತುರುಂತು ಮಾಡ್ಬಿಡಿ ಬೋಲೆ ಬೋಲೆ ನಡಪಲೆ ಈ ನೈಟ್ ಸಾಯು ಸತ್ಯ ಸಂಗ ಅಜ್ಜಿ ಹಾ ನಿನಾನ್ ಮಾಡಿ ಫ್ಲೈಟ್ ಇಚ್ಚಿನ ಎಂಕ್ಲು ಬಕದ ನಿಕ ಸಾಲ ಕೊಡ್ತೀನಿ ಎಂಕ್ಲು ಉನ್ನೋಡ್ತೀನಿ ನಾನು ನಿಕ ಕೊಡ್ತೀನಿ ಸಾಲ ಅಸಿದೆಂತ ದುಡ್ಡು ಬರ್ತೀನಿ ಅದನ್ನೇ ಕೊಡ ಅಸಿದೆಂತ ಕಾನೂನು ನೆಟ್ ಜಾಗೃತ ಕಂಪ್ಲೇಂಟ್ ಬಂದ್ರೆ ಬೋಡಿ ಹಾಕೋಣ ಅವ ಎಷ್ಟು ಮೂಲ ಓದೋ ಸ್ವಲ್ಪ ರಿಪೇರ್ ಆಗಿದೆ ನಿನ್ನೆ ಕಂಪ್ಲೇಂಟ್ ಗೆ ಅನುಭವ ಎಂಗ್ಲು ಇತ್ತೆ ಕೊಡ್ತು ಆಯ್ತು ಅಂತ ಹೋಯ್ ಹಾ ಯಾರು ಬಿದ್ದಾನೆ ಕ್ಲಿಯರ್ ಆಡು ಜಂಕ್ ಗಾಡಿಸುಂಡಿ ಅದೇ ಅಕ್ಲಿ ಉಂಟು ಅದತಿ ಒಂಜು ವಾರ ಫೋಡಿ ಪಣಪೆ ಪಂಡ ಅರ್ಥ ಆಪ್ಜಿ ಮುಗ್ಲು ಫೋಡಿ ಇಜ್ಜಿ ನಾನು ಕಂಪ್ಲೇಂಟ್ ಮಾಡ್ಬೇತೆ ಅತ್ತಿ ಮಾರ್ರೆ ಎಂಜಿನ್ ಮಾರ್ರೆ ಫೋನ್ ಮುಲ್ತು ಪಂಡ ಅರ್ಥ ಆಪ್ಜಿ ಅರ್ಥ ಆಪ್ಜಿ ನಾವು ಅಂಜರ್ತಿ ಹೊರವನ್ನ ಅರ್ಥ ಆಪ್ಜಿ ಒಂಜು ವಾರ ಸರ್ತಿ ಬಂದಲ್ಲ ಅರ್ಥ ಆಪ್ಜಿ ಅಷ್ಟೇ ಹೇಳಿ, ನೀವು ಏನು ಭಯ ಪಡಬೇಡಿ. ಎಲ್ಲರೂ ನಾವು ಇದ್ದೇವೆ ನಿಮ್ಮ ಜೊತೆ. ಏನಾದರೂ ನಿಮಗೆ ಈ ಥರ ಮನೆಗೆ ಬಂದು ಏನಾದರೂ ಗಲಾಟೆ ಮಾಡಿದರೆ ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಕೊಂಡು ನಮ್ಮನ್ನು ಕರೆಯಿರಿ, 112ಗೆ ಕಾಲ್ ಮಾಡಿ, ಅವರು ಬಂದು ಅಲ್ಲಿ ನೋಡ್ತಾರೆ. ಈಗ ನಮಗೆ ಈಗ ಏನಾದರೂ ಈ ಥರ ಅವರು ಕಂಪ್ಲೇಂಟ್ ಮಾಡಿದಾಗ ಈಗ ನಮ್ಮನ್ನು ಕೇಳಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಈಗ ಮೊನ್ನೆ ಮಹೇಶ್ ಶೆಟ್ಟಿ ಸೀಮರೋಡಿ ಅವರು ಬಂದರು, ಗಿರೀಶ್ ಮಠಣ್ಣ ಅವರು ನಮಗೆ ಫೋನ್ ಮಾಡ್ತಾರೆ, ಜಯಂತಿ ಟಿ ಅವರು ಫೋನ್ ಮಾಡ್ತಾರೆ, ಹೀಗೆ ಮಾಡಿ ಅಂತ. ಅವರು ದೂರದಲ್ಲಿದ್ದಾರೆ. ನಾವು ಇದೆಲ್ಲ ಸಣ್ಣ ವಿಷಯ ಅಂತ ಅವ್ರನ್ನ ನಾವು ಕರೆಯುವುದಿಲ್ಲ, ಯಾಕಂದರೆ ಇದೆಲ್ಲ ನಾವೇ ಮುಗಿಸುವಂಥ ವಿಷಯ. ಹಾಗಾಗಿ ನಾವು ಅವ್ರನ್ನ ಕರೀಲಿಕ್ಕೆ ಹೋಗಲಿಲ್ಲ. ಮೊನ್ನೆ ಅಲ್ಲಿ ಬಂಟ್ವಾಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟವರು ವಸಂತ್, ನಿಮ್ಗೆ ಗೊತ್ತಿರ್ಬೋದು. ಅವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರು ಮತ್ತೆ ಏನಾಗಿದೆ ಇವರು ಹೇಳ್ತಾರೆ. ಒಂದು ನಿಮಿಷ ಹೇಳಿ, ಏನು ಹೇಳಿದ್ದಾರೆ ಅವರು ಇಲ್ಲ, ಅವ್ರಿಗೆ ಕಂಪ್ಲೇಂಟ್ ಕೊಟ್ಟವರು ಇಲ್ಲ, ತಕೊಂಡವರು ಕೂಡ ಇಲ್ಲ. ಈಗ ಅವರು ಬರುವಾಗ ಕೊಟ್ಟಿದ್ದಕ್ಕೆ ಇವರು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ದಕ್ಕೆ ಹೇಳಿದ್ದಾರೆ, ನಂಗೆ ಬರ್ಲಿಕ್ಕೆ ಆಗುದಿಲ್ಲ, ನಾವು ಬರುವುದಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ, ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ನೋಡಿ, ಅವರನ್ನು ಕೇಳೋವರೇ ಇಲ್ಲ. ನಮ್ಮನ್ನು ನೋಡಿ, ನಮ್ಮನ್ನೆಲ್ಲರೂ ಕೇಳೋರಿದ್ದಾರೆ. ಯಾರಿಲ್ಲದೆ ಸೌಜನ್ಯ ಪ್ರತಿಭಟನೆಯಲ್ಲಿ ಇದ್ದವರು ಕೇಳ್ತಾರೆ. ಒಂದು ಕಡೆಯಿಂದ ಮಹೇಶನ್ನ ಕಾಲ್ ಮಾಡ್ತಾ ಇರ್ತಾರೆ, ಏನಾಯ್ತು ಅಂತ. ಮೊನ್ನೆ ಅವ್ರಿಗೆ ಸದ್ಯ ಅವ್ರು ಅಂತ ಪ್ರಾಬ್ಲಮ್ ಏನಾದ್ರು ಬಂದ್ರೆ ಅವರೇ ಬರ್ತಾರೆ, ಇಲ್ಲಾಂದ್ರೆ ಕಾಲ್ ಮಾಡಿ ಮಾತಾಡ್ತಾರೆ. ಅವ್ರಿಗೆ ಏನು ನಮಗೆ ಯಾವುದು ಇದು ಸೊಲ್ಯೂಷನ್ ಬೇಕಾದನ್ನೆಲ್ಲ ಅವರೇ ಕೊಡ್ತಾರೆ. ವಕೀಲರಾಗಲಿ, ಯಾವ ಅಡ್ವೊಕೇಟ್ ಆಗಲಿ, ಎಲ್ಲರನ್ನ ಅವ್ರು ಮಾಡಿ ಕೊಡ್ತಾರೆ. ಎರಡನೇದಾಗಿ ಗಿರೀಶ್ ಮಠನವರು ಕೂಡ ನಮಗೆ ಅಲ್ಲಿಂದ ಮೆಸೇಜ್ ಏನು ಬೇಕಾದ್ರೂ ಮಾಡ್ಕೊಂಡು ಬರ್ತಾರೆ. ಜಯಂತ್ ಟಿ ಅವರು ಕೂಡ ಅವ್ರು ಡೈರೆಕ್ಟ್ ಆಗಿ ನಮಗೆ ಕಾಲಲ್ಲಿ 24 ಗಂಟೆ ಅವ್ರು ಸ್ಪಂದಿಸ್ತಾ ಇರ್ತಾರೆ. ಈಗ ನೋಡಿ, ಈಗ ಕೂಡ ನಮಗೆ ಇಲ್ಲಿ ಕಾಲ್ ಮಾಡ್ತಾ ಇದ್ರು, ಅವ್ರ ಹತ್ರ ಮಾತಾಡಿದೆ, ಎಲ್ಲ ಏನು ಮಾಡ್ಬೇಕು ಅವ್ರು ಹೇಳ್ತಾರೆ, ಹೀಗೆ ಮಾಡ್ಕೊಂಡು ಹೋಗಿ. ನಾವು ಅದೇ ತರ ಮಾಡ್ಕೊಂಡು ಹೋಗ್ತೇವೆ. ಈಗಾಗಲೇ ನಾವು 4 ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದ್ರೂ ಕೂಡ ಯಾರು ಬರಲಿಲ್ಲ, ಬರುವುದು ಇಲ್ಲ ಕೂಡ. ಅವರು ಅಷ್ಟೊಂದು ಎದುರಿದ್ದಾರೆ. ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದ್ರೆ ನಿಮ್ಗೆ ಹೆದರಿಕೆ ಯಾಕೆ? ಬಂದು ಇಲ್ಲಿ ಹೇಳಿಕೆ ಕೊಡ್ಬೋದಲ್ಲ. ಮತ್ತೊಂದು, ಸಾಲೆತ್ತೂರಲ್ಲಿ ಮೊನ್ನೆ ಪ್ರತಿಭಟನೆ ನಿಂತಿತ್ತು. ಅದು ಯಾತಕ್ಕೋಸ್ಕರ ನಿಂತದಂದ್ರೆ, ನಮ್ದು ಇದು ಚುನಾವಣಾ ನೀತಿ ಇದರಲ್ಲಿ ಚಾಲ್ತಿಯಲ್ಲಿತ್ತು, ಅದಕ್ಕೋಸ್ಕರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇವರೆಲ್ಲ ಪ್ರಚಾರ ಮಾಡಿ ನಾವೆಲ್ಲ ಕಂಪ್ಲೇಂಟ್ ಮಾಡಿ ನಿಲ್ಲಿಸಿದ್ದೇವೆ ಅಂತೇಳಿ. ಇವರದನ್ನು ಮನಸ್ಸಲ್ಲಿ ಕೂಡ ನಿಲ್ಲಿಸುವುದು ಬೇಡ. ನಾವು ಈ ಪ್ರತಿಭಟನೆಯನ್ನು ಈಗ ನೆಕ್ಸ್ಟಿಗೆ ನಾವು ಮಾಡ್ತೇವೆ ಅಂತ ಗ್ಯಾರಂಟಿ. ಯಾರಿಂದ ಕೂಡ ಇಲ್ಲಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಟೀಮ್ ಅಷ್ಟು ಗಟ್ಟಿ ಉಂಟು. ಯಾಕಂದ್ರೆ ಮಹೇಶನ್ನ ಮತ್ತು ಗಿರೀಶ್ ಮಠಣ್ಣರು ಮತ್ತೆ ಜಯಂತಿ ಟಿ, ಪ್ರಸನ್ನಕ್ಕ ಮತ್ತೆ ತಮ್ಮಣ್ಣ, ನಾವೆಲ್ಲ ಟೀಮ್ ಗಟ್ಟಿ ಉಂಟು. ಆದ್ರಿಂದ ಇವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮೊಂದು ರೋಮ ಕೂಡ ಅಲ್ಲಾಡಿಸಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ, ಅದು ಗ್ಯಾರಂಟಿ. ನಾವು ಎಂತ ಗೊತ್ತುಂಟ, ನಾವು ಈಗ ಕಾನೂನಿಗೆ ಗೌರವ ಕೊಡ್ತೇವೆ. ಇವರು ಕಾನೂನಿಗೆ ಯಾವುದು ಗೌರವ ಕೊಡುವುದಿಲ್ಲ. ಇವರೆಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇರೋದು. ಹಾಗಾಗಿ ಇದಕ್ಕೆ ಜನಗಳೇ ತೀರ್ಮಾನ ಕೊಡ್ತಾರೆ.
ಇದು ಈಗಾಗಲೇ ನೀವು ಕಮೆಂಟ್ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು, ಎಲ್ಲ ಊರಿಂದ ನಮಗೆ ಕಾಲ್ ಬರ್ತಾ ಇದೆ. ಈಗಾಗಲೇ ಒಂದು ಡೈಲಿ ನಮಗೆ ಒಂದು 50 ಮೆಸೇಜ್ ಬರ್ತದೆ, ನಮ್ಮ ಊರಿಗೆ ಬನ್ನಿ, ನಮ್ಮಲ್ಲಿ ಕೂಡ ಈ ಥರ ಸಮಸ್ಯೆ ಆಗ್ತಿದೆ, ಎಲ್ಲ ಕರೀತಾ ಇದ್ದಾರೆ. ಆದರೂ ಕೂಡ ನಮಗೀಗ ಹೋಗ್ತಾ ಇದ್ದೇವೆ, ನಾವು ಟೈಮ್ ಸಿಕ್ಕಾಗಲೆಲ್ಲ ಹೋಗ್ತಾ ಇದ್ದೇವೆ. ಮತ್ತು ನಮಗೆ ಈ ಹೋರಾಟಕ್ಕೆ ಯಾರು ದುಡ್ಡು ಕೊಡೋದಿಲ್ಲ. ಈಗ ಮೊನ್ನೆ ನನಗೆ ಹೋಗ್ಲಿಕ್ಕೆ ಬೈಕ್ ಸರಿ ಇಲ್ಲ, ನಾನು ಬಸ್ಸಲ್ಲಿ ಹೋಗಿದ್ದೇನೆ, ಯಾರು ಕೂಡ ದುಡ್ಡು ಕೊಡೋದಿಲ್ಲ, ನಮ್ಮ ಖರ್ಚು ಮಾಡಿ ನಾವು ಹೋಗ್ತಾ ಇರೋದು. ನಿನ್ನೆ ನಮಗೆ ಸ್ಟೇಷನ್ ಅಲ್ಲಿ ಕೇಳಿದ್ರು, ನೀವು ಈ ಪ್ರತಿಭಟನೆಗೆಲ್ಲ ಹೋಗ್ತಿರಲ್ಲ, ಈಗೆಲ್ಲ ಮಾಡ್ತಿರಲ್ಲ, ಇದು ನಿಮ್ಗೆ ಹಣ ಏನು ಮಾಡ್ತೀರಾ? ನಾವು ದುಡಿದು ನಮ್ಮ ಹಣದಲ್ಲೇ ನಾವು ಹೋಗುದು, ನಾವಂದ್ರೆ ಪಬ್ಲಿಕ್ಗೆ ಒಳ್ಳೇದಾಗಬೇಕಂತೇಳಿ ನಾವು ಮಾಡೋದು. ನೀವೇ ತಿಳ್ಕೊಳ್ಳಿ ಏನೆಲ್ಲ ಮಾಡ್ತಾರೆ. ಇದೇ ಥರ ನೀವು ಕೂಡ ವಿಡಿಯೋ ಮಾಡಿ ಕಂಪ್ಲೇಂಟ್ ಕೊಡಿ, ಏನು ಭಯ ಬೇಡ, ನೀವೇನು ಬೈಲಿಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡಿದ ಮನೆಗೆ ಬರುವಾಗಿಲ್ಲ ಅವರು. ಅದು ಈ ಚುನಾವಣೆ ನೀತಿ ಸಂಹಿತೆ ಇರುವಾಗ ಸಭೆ ಕಟ್ಕೊಂಡು ಜನ ಕಟ್ಕೊಂಡು ಬರುವಾಗಿಲ್ಲ. ಆದರೂ ಕೂಡ ಇವರು ಬರ್ತಾ ಇದ್ದಾರೆ, ಯಾವುದಕ್ಕೂ ಹೆದರಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.